ಹೇ ಗೈಸ್, ನಾನೇ ನಿಮ್ಮ ಕಾರ್ತಿಕ್ ವಿತ್ ಸುಷ್ಮಾ ಮಾತಾಡ್ತಿರೋದು. ಮೋಸ್ಟ್ಲಿ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನಿಲ್ಲಿ ಆರಾಮಾಗಿದ್ದೀನಿ. ಸೊ ಇದೇ ನಮ್ಮ ಮನೆ ದೇವರು. ಪೂಜೆ ಎಲ್ಲ ಆಯಿತು. ಏನು ಬ್ರೋ ಸರ್ಪ್ರೈಸಾಗಿ ಬಂದ್ಬಿಟ್ಟು RX ಬೈಕ್ ಬಂದ್ಬಿಟ್ಟು ತೋರಿಸ್ತಿದ್ಯಾ ಅಂತ ಎಲ್ಲರಿಗೂ ಡೌಟ್ ಇರುತ್ತೆ. ನೋಡಿ ಫೈನಲಿ ಎಲ್ಲ ರೆಡಿ ಆಯಿತು. ಸರಿ ಪೂಜೆ ಮಾಡೋಣ ಅಂತ ತಗೊಂಬಂದೆ. ಸರಿ ಹಂಗೆ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಈ ಗಾಡಿ ಓಡಿಸ್ರೇ ಸಖತ್ ಮಜಾ ಗುರು. ಇವಾಗ ಫುಲ್ಲು ರೆಡಿ ಮಾಡಿಸ್ದೆ. ಅದು ಎಷ್ಟಾಯ್ತು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಬಂದ್ಬಿಟ್ಟು ಮೆನ್ಷನ್ ಮಾಡ್ತೀನಿ. RX ಓಡಿಸ್ರೇ ಮಜಾ ಗುರು. ಮಜಾ ಮಜಾ ಮಜಾ, ಎಂಜಾಯ್ ಎಂಜಾಯ್. ಇನ್ಮೇಲೆ ಎಂಜಾಯ್ನೇ. ಎಷ್ಟು ದಿನ ಗೊತ್ತಾ ಗುರು ಕಷ್ಟಪಟ್ಟಿರೋದು ಇದು ಗಾಡಿ ತಗೊಳ್ಳೋಕ್ಕೆ. ಬಾ 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 ಬಾ, ಆ ಕಷ್ಟ ನನಗೂ ನಮ್ಮ ಮಿಸ್ಸಸ್ಗೆ ಮಾತ್ರನೇ ಗೊತ್ತು. ಇಂಡಿಕೇಟ್ರ್ ಹಾಕೋಣ, ರೈಟಿಗೆ ಹೋಗೋಣ. ಬಾ 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 ಬಾ. Have a fun bro, have a fun. ಮಜಾ 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 ಮಜಾ, ಇನ್ಮೇಲೆ ಮಜಾನೇ. ಆ್ಯಕ್ಚುಲಿ ಜಾಸ್ತಿ ರೇಸ್ ಕೊಡಬಾರ್ದು. ಏನಂದರೆ ಫಸ್ಟ್ ದಿನ ಅಲ್ವಾ, ವೀಡಿಯೋಗೆ ತೋರ್ಸೋಕ್ಕೆ ಮಾತ್ರನೇ ನಾನು ಬಂದ್ಬಿಟ್ಟು ಈ ಥರ ಮಾಡ್ತಿರೋದು ಅಷ್ಟೇ. ಜಸ್ಟ್ ಎಂಟರ್ಟೈನ್ಮೆಂಟ್ ಅಷ್ಟೇ. ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದೀನಿ. ಏನೋ ಮಾತಾಡೋಕ್ಕೆ ಆಗ್ತಾಯಿಲ್ಲ ಈ ಸೌಂಡಿಗೆ. ಅಪ್ಪ ಅಪ್ಪ ಅಪ್ಪ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು RX 135 4 ಸ್ಪೀಡು. ಸೊ 5 ಸ್ಪೀಡ್ ಇಲ್ಲ, 4 ಸ್ಪೀಡು. ಏನು ಕನ್ವರ್ಟ್ ಎಲ್ಲ ಮಾಡಿಲ್ಲ. ಎಲ್ಲಿ ವ್ಲಾಗೇ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ಸೌಂಡ್ ಬರ್ತೈತೆ. ನಾವು ಮೇನ್ ರೋಡಲ್ಲೆಲ್ಲ ಹೆಂಗೆ ಕೇಳುತ್ತೋ ಯಪ್ಪ. ಹೆಂಗೋ ಫೈನಲಿ ರೆಡಿ ಆಯಿತು. ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಐತೆ. ಏನಂದರೆ ನಂಬರ್ ಪ್ಲೇಟ್ ಹಾಕಬೇಕು. ನಂಬರ್ ಪ್ಲೇಟ್ ಅಂದರೆ ಆನ್ಲೈನಲ್ಲಿ ಬಂದ್ಬಿಟ್ಟು ತರಿಸ್ತೀನಿ. ಸೊ HSRP ನಂಬರ್ ಪ್ಲೇಟು ಮೋಸ್ಟ್ಲಿ ಎಲ್ಲರಿಗೂ ಗೊತ್ತು. HSRP ನಂಬರ್ ಪ್ಲೇಟ್ ಅಂದರೆ ಏನಂತ. ಆ್ಯಕ್ಚುಲಿ ಕೆಲವು ಹುಡುಗರು ಬಂದ್ಬಿಟ್ಟು R15 KTM ಸೊ ಅವ ಗಾಡಿ ಇಟ್ಕೊಂಡಿರ್ತಾರಲ್ಲ, ಅವರು ಬಂದ್ಬಿಟ್ಟು ಮಿರರ್ ರಿಮೂವ್ ಮಾಡ್ಬಿಟ್ಟು ಓಡಿಸ್ತಾರೆ. ಬಟ್ ಆದರೆ RX ಗಾಡಿ ಯಾವ ಹುಡುಗರು ಇಟ್ಕೊಂಡಿರ್ತಾರೋ ಪ್ರತಿಯೊಂದು ಚೆಕ್ ಮಾಡಿ. ಬೇಕಂದ್ರೆ ರೋಡಲ್ಲಿ ಮಿರರ್ ಇದ್ದೇ ಇರುತ್ತೆ. ಸೊ ಈ 2 ಮಿರರು ಇರುತ್ತೆ. ಸೊ ಮಿರರ್ ಇದ್ದರೆ ಮಾತ್ರನೇ ಚೆಂದ ಈ ಗಾಡಿಗೆ. ಸೊ RX ಲವರ್ಗೆ ಮಾತ್ರನೇ ಗೊತ್ತು ಅದು ಏನಂತ. ಸೊ ನಾನು ಬಂದ್ಬಿಟ್ಟು RX ಲವರು, ನಮ್ಮ ಮಿಸ್ಸಸ್ಸು ಬಂದ್ಬಿಟ್ಟು RX ಲವರು. ಸೌಂಡ್ ಇನ್ನೂ ಬರುತ್ತೆ. ಬಟ್ ಆದರೆ ನಾನು ವ್ಲಾಗ್ ಮಾಡಬೇಕಂತ ಅಂದ್ಬಿಟ್ಟು ಸೈಲೆಂಟಾಗಿದ್ದೀನಿ. ಆರನೇ ಬೇಡ. ಯಪ್ಪ
ಬಾ 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 ಸಾಕು ಸಾಕು ಸಾಕು, ಬೇಡ ಬೇಡ ಬೇಡ, ಬೈದು ಬಿಡ್ತಾರೆ ಎಲ್ಲರೂ. ಯಪ್ಪ ಕ್ರೇಜಿ ಗುರು, ಕ್ರೇಜಿ. ಆ್ಯಕ್ಚುಲಿ ಆ ಮಫ್ಲರ್ ಹಾಕ್ಸಿದ್ದೀನಲ್ಲ, ಅದು ಪ್ರೈಸ್ ಎಷ್ಟು ಅಂತ ಕೇಳ್ಬಿಟ್ರೆ ಶಾಕ್ ಆಗಿಬಿಡ್ತೀರಾ. 800 ರೂಪಾಯಿ ಏನೋ ಸಮಥಿಂಗ್ ಏನೋ ಮಫ್ಲರ್ ಹಾಕ್ಸಿರೋದು. ಇನ್ಬಿಲ್ಡ್ ಅಂತ ಬರುತ್ತೆ. ಅದು ನನ್ನ ಫ್ರೆಂಡೇ ಬಂದ್ಬಿಟ್ಟು, ಎಲ್ಲ ನನ್ನ ಫ್ರೆಂಡೇ ಬಂದ್ಬಿಟ್ಟು ನಾನು ಬಂದ್ಬಿಟ್ಟು ಮಾಡಿಕೊಟ್ಟಿದ್ದು ಪ್ರತಿಯೊಂದು. ಸೊ ಅವ್ನಿಗೆ ಬಂದ್ಬಿಟ್ಟು ತುಂಬ ಥ್ಯಾಂಕ್ಸ್. ಸೊ ಅವನ ಹೆಸರು ಬಂದ್ಬಿಟ್ಟು ರಿವೀಲ್ ಮಾಡಬಾರ್ದಂತೆ ವೀಡಿಯೋದಲ್ಲಿ. ಸೊ ಒಂದು ಕಾಂಟ್ಯಾಕ್ಟ್ ನಂಬರು ರಿವೀಲ್ ಮಾಡಬಾರ್ದಂತೆ. ಸೊ ಜಸ್ಟ್ ಪರ್ಸ್ನಲ್ ಇಶ್ಯೂಯಿಂದ, ಸೊ ಅದಕ್ಕೆ ಬೇರೆ ಏನಕ್ಕಿಲ್ಲ. ಓಕೆ ಗಾಯ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಖಂಡಿತ. ಸೊ ಲವ್ ಯು ಲವ್ ಯು ಲವ್ ಯು. ಇದೇ ಥರ ಸಪೋರ್ಟ್ ಮಾಡಿ. ಸೊ ಹೆಂಗಿತ್ತು RX ಬ್ಲಾಗ್ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಮತ್ತು ಇದೇ ಥರ ಸಪೋರ್ಟ್ ಕೊಡಿ. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಹೋಗ್ಬಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇಷ್ಟು ದಿನ ಬಂದ್ಬಿಟ್ಟು ವೆಯ್ಟ್ ಮಾಡಿದ್ದಕ್ಕೆ ಈ ವಿಡಿಯೋ ಚೆನ್ನಾಗಿರ್ಬೋದು ಅಂತ ಅನಿಸುತ್ತೆ. ಸೊ ಚೆನ್ನಾಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಬಿಡು 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 ಬಿಡು. ಅಯ್ಯೋ ಅಯ್ಯೋ, ಮಸ್ತಾಗಿದೆ ಗುರು ಗಾಡಿ ಮಾತ್ರ. 2 ಸ್ಟೋಕೆ 4 ಸ್ಟೋಕೆ ಏನಂತೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು, ಏನಂತೀರಾ? ನಮ್ಮ RX ಇದ್ರೇ ಒಳ್ಳೇದು ಆಗೇ ಆಗುತ್ತೆ. ಏನಂತೀರಾ RX ಲವರ್? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸರಿ ಗಾಯ್ಸ್, ಲವ್ ಯು ಲವ್ ಯು ಲವ್ ಯು. ಬಾಯ್ ಬಾಯ್ ಬಾಯ್.